ಆವಾಗಲೇ ಕಾಣದ ಕೈ ಅಂತ ಹೇಳಿದ್ನಲ್ಲ, ಆ ಪ್ರಶ್ನೆ ಬರೋದು. ವೇಟ್ ಫಾರ್ 1 more day, ಇನ್ನೊಂದು ದಿವಸ ಬೇಡ 2 ದಿವಸ ವೇಟ್ ಮಾಡಿ, ಪೂರ್ತಿ ಡೀಟೇಲ್ಸ್ ನಿಮ್ಮ ಎದುರಿಗೆ ಹೇಳ್ತೀವಿ. ಸೊ ಈಗ ಅಗಿಯೋ ಕೆಲಸ ಇಲ್ಲ. ಮತ್ತೇನು ಮಾಡಲಾಗ್ತಾ ಇದೆ? ಅನಾಮಿಕ ದೂರುದಾರನ್ನು ಕೂರಿಸ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ನೆನ್ನೆ 7.5 ಗಂಟೆ ಅಂತೆ, ಇವತ್ತು 7 ತಾಸಂತೆ SIT ಕಚೇರಿಯಲ್ಲಿ ಕೂಡಿಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅವನನ್ನು ವಿಚಾರಣೆ ನಡೆಸುವಂಥದ್ದು ಇನ್ನೇನು ಹೆಚ್ಚಿಗೆ ಉಳಿದಿಲ್ಲ. ಏನೇನು ಹೇಳಬಹುದಾಗಿತ್ತು ಅದೆಲ್ಲವನ್ನೂ ಆತ ಹೇಳಿ ಆಗಿದೆ. ಬಂದ ಮೊದಲನೆಯ ದಿವಸ ಆತನಿಗೆ ಇದ್ದ ಹುರುಪಿನ 1% ಹುರುಪು ಕೂಡ ಈಗ ಉಳ್ಕೊಂಡಿಲ್ಲ. ನನ್ನನ್ನು ಬಿಟ್ಟರೆ ನಮ್ಮೂರಿಗೆ ನಾನು ವಾಪಸ್ ಹೋಗ್ತೀನಿ ಅನ್ನೋ ಪರಿಸ್ಥಿತಿಗೆ ಆತ ಬಂದಿದ್ದಾನೆ. ಈ ವಿಚಾರಣೆ ಮುಗಿಸಿ ಮನೆಗೆ ಹೋದರೆ, ಮನೆ ಅಂದರೆ ಆತ ಇರುವ ಜಾಗ, ಆ ಜಾಗಕ್ಕೆ ಹೋದರೆ ಅಲ್ಲೊಂದು ರೀತಿಯ ಟಾರ್ಚರು. ಬೆಳಗ್ಗೆ ಎದ್ದು SIT ಅವ್ರ ಹತ್ರ ಬಂದರೆ ಇಲ್ಲೊಂದು ರೀತಿಯ ಟಾರ್ಚರು. ನನಗೆ ಸಿಕ್ಕಿರೋ ಅಷ್ಟೋ ಇಷ್ಟಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾ ಅನ್ನುವ ಪ್ರಶ್ನೆ ಆತನಿಗೆ ಕಾಡ್ತಾ ಇದೆ. ಈ ಮಧ್ಯದಲ್ಲಿ ಹೋರಾಟಗಾರ ಜಯಂತ್ ಅವರು ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ಬಾಲಕಿಯ ಶವವನ್ನು ಹೂತಿರುವುದರ ಮಾಹಿತಿ ನನ್ನ ಹತ್ರ ಸ್ಪಷ್ಟವಾಗಿದೆ. ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟ ಕಂಪ್ಲೇಂಟ್ ಏನಾಯಿತು ಅಂತ ವಿಚಾರಿಸುವುದಕ್ಕೆ ಇವತ್ತು SIT ಕಚೇರಿಗೆ ಬಂದಿದ್ದರು. 2002-03 ಅವಧಿಯಲ್ಲಿ ರಾಜ್ಯ ಹೆದ್ದಾರಿ 37 ಪಕ್ಕದಲ್ಲಿದ್ದ ಅರಣ್ಯದಲ್ಲಿ ಒಂದು ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ. ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅಧಿಕೃತವಾಗಲ್ಲ. 15ರ ಬಾಲಕಿ ನಿಗೂಢವಾಗಿ ಸಾವನ್ನಪ್ಪಿದ್ದಂಥ ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ. ನನ್ನ ಹತ್ರ ಪೂರ್ತಿ ಡೀಟೇಲ್ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಗಿ ಬನ್ನಿ ಅದನ್ನು ಅಂತ. ನಾನು ಕೊಟ್ಟ ದೂರು ಎಲ್ಲಿ ತನಕ ಬಂತು ಅನ್ನೋದನ್ನು ವಿಚಾರಿಸೋದಕ್ಕೆ ಜಯಂತ್ ಇವತ್ತು SIT ಆಫೀಸ್ ಹತ್ರ ಬಂದಿದ್ರು, ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ತನಿಖೆ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ. ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಆದ್ದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವಾ, ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದ್ರು ಅದು ಅರಣ್ಯದಲ್ಲಿ ಮಾಡ್ಬೋದು, ಅದು ಕಾನೂನು ವಿರುದ್ಧವಾಗಿ ಇರುತ್ತೆ, ತಪ್ಪೇ ಆಗಿರುತ್ತೆ. ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ. ಅಂದಿಂದ ಇನ್ನಿ ತನಕ ನಾನು ಹೇಳ್ತಾ ಇದ್ದೀನಿ. SIT ಅವರು ದಾಖಲೆಗಳನ್ನು ತಕ್ಕೊಂಡು ಕೂತಿದ್ದಾರೆ. ಈತ ಯಾವ ಜಾಗವನ್ನು ಹೇಳ್ತಾ ಇದ್ದಾರಲ್ಲ, ಆ ಜಾಗದಲ್ಲಿ ಬಾಲಕಿಯ ಶವವನ್ನು ಹೂತಿರುವುದರ ಬಗ್ಗೆ ಏನಾದರೂ ದಾಖಲೆಗಳು ಇದಾವ ಅಂತ. ಒನ್ಸ್ ಅಗೇನ್ ಕಾಣದ ಕೈ. ಆ ವಿಷಯ ವೇಟ್ ಫಾರ್ 2 more days. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.